ಮೊನ್ನೆ ಜನರನ್ನ ಕಾಪಾಡಿದ್ದು ನಮ್ಮ ಪೊಲೀಸರು. ನಿನ್ನೆ 5 ಪೊಲೀಸ್ ಅಧಿಕಾರಿಗಳನ್ನೇ ಅಮಾನತು ಮಾಡಲಾಗಿದೆ. ಆದ್ರೆ ರಾಜಕಾರಣಿಗಳು ಏನು, ಅದೇ ಶೋ ಆಫ್, ಅದೇ ಆರಾಮಾಗಿದ್ದಾರೆ ಅವರು. ರಾಜಕಾರಣಿಗಳು ಏನು, ಅವತ್ತು ಡಿ.ಕೆ. ಶಿವಕುಮಾರ್ ಅವರು ಸ್ಟೇಜ್ ಮೇಲೆ ಇದ್ರಲ್ಲ, ಕಪ್ಪಗೆ ಮುತ್ತಿಟ್ಟು ಏನು ಫುಲ್ ಶೋ ಆಫ್ ನಡೀತಾ ಇತ್ತಲ್ಲ. ಮುಖ್ಯಮಂತ್ರಿಗಳು ಸ್ವತಃ ಸ್ಟೇಜ್ ಮೇಲೆ ಇದ್ರಲ್ಲ, ಅಷ್ಟೊತ್ತಿಗಾಗ್ಲೇ 2 ಹೆಣ ಬಿದ್ದಿದ್ವಲ್ಲ, 3 ಹೆಣ ಬಿದ್ದಿದ್ವು ಅಷ್ಟೊತ್ತಿಗಾಗ್ಲೇ, ಸಂಖ್ಯೆ ಏರ್ತಾನೆ ಹೋಯ್ತಲ್ಲ. ಆದ್ರೂ ಅವರು ಸ್ಟೇಜ್ ಮೇಲೆ ಇದ್ರಲ್ಲ, ಆದ್ರೂ ಆ ನಂತರ ಮತ್ತೆ ಆ ಕಾರ್ಯಕ್ರಮ ಮುಂದುವರಿಯೋದಕ್ಕೆ ಅವಕಾಶ ಮಾಡಿಕೊಟ್ರಲ್ಲ. ಅದಕ್ಕೆ ಯಾರು ಹೊಣೆಗಾರರು? ಯಾರು ಮಾತಾಡಂಗೇ ಇಲ್ವಾ ಈ ರಾಜ್ಯದಲ್ಲಿ? ಈ ರಾಜ್ಯದ ಸರ್ಕಾರದ ವಿರುದ್ಧ ಯಾರು ಮಾತಾಡಂಗೇ ಇಲ್ಲ, ಪ್ರಶ್ನೆನೇ ಕೇಳಂಗಿಲ್ಲ. ಪ್ರಶ್ನಾತೀತರು ಇವ್ರನ್ನ ಯಾರು ಪ್ರಶ್ನೆ ಮಾಡೋಂಗಿಲ್ಲ. ಕೇವಲ ಅಧಿಕಾರಿಗಳ ಮೇಲೆ ಸರ್ಕಾರ ಗದಾ ಪ್ರಹಾರ ಮಾಡಿ ತನ್ನ ಆಕ್ರೋಶವನ್ನ ತೀರಿಸಿಕೊಂಡಿದೆ ಅಥವಾ ಎಸ್ಕೇಪ್ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ. ಪೊಲೀಸರು ತಲೆದಂಡ ಮಾಡ್ತೀರಿ, ಪೊಲೀಸರು ಹೇಳಿರ್ತಾರೆ ಕ್ಲಿಯರ್ ಆಗಿ ಆಗಲ್ಲ ಅಂತ. ನೋಡಿ, ಅಲ್ಲಿ ಆ ವಿಧಾನಸೌಧದಲ್ಲಿ ನಡೆಸಿರ್ತಕ್ಕಂಥ ಒಂದು ಕಾರ್ಯಕ್ರಮ ಆದ್ರೂ ಎಷ್ಟು ಖೇಯಾಟಿಕ್ ಆಗಿದೆ ಅಂತಂದ್ರೆ, ಒಂದು ಡ್ರೋನ್ ದಾಳಿ ನಡೆದ್ರೆ ತಡ್ಕೊಳ್ಳಲ್ಲ. ನೋ ಸೆಕ್ಯೂರಿಟಿ ಎಟ್ ಆಲ್ ಅಲ್ಲಿ. ನೋಡಿ, ಒಂದು ಕಾರ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಒಳಗಡೆ ಕೂತ್ಕೊಂಡು ಕೈಯಲ್ಲಿ ಆರ್ಸಿಬಿ ಧ್ವಜವನ್ನು ಹಿಡ್ಕೊಂಡು, ಮತ್ತೊಂದು ಕಾರ್ನಲ್ಲಿ ಅದನ್ನ ವಿಡಿಯೋ ಮಾಡ್ತಾ ಶೋ ಆಫ್ ಮಾಡ್ತಾ ವಿಧಾನಸೌಧದ ಒಳಗಡೆ ಬಂದು ಟ್ರೋಫಿಯನ್ನು ಹಿಡ್ಕೊಂಡು ಮುತ್ಕೊಡ್ತಾ ಡಿ.ಕೆ. ಶಿವಕುಮಾರ್ ಅವರು ಶೋ ಕೊಟ್ರಲ್ಲ, ಇದು ಜನರನ್ನ ಉದ್ರೇಕ ಮಾಡಿದಲ್ವಾ? ಡಿ.ಕೆ. ಶಿವಕುಮಾರ್ ಅವರು ವಿರುದ್ಧ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ನಿನ್ನೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು, ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮಾಡಿರುವಂತ ಶೋ ಇದೆಯಲ್ಲ, ಅದು ಜನರನ್ನ ಉದ್ರೇಕ ಮಾಡಿತ್ತು, ರಾಜೀನಾಮೆ ಕೊಡ್ಲಿ ಅಂತ ಹೇಳ್ತಾ ಇದ್ರು. ಇವ್ರು ತಲೆದಂಡ ಆಗ್ಬೇಕಲ್ಲ. ಕೇವಲ ಅಭಿಮಾನಿಗಳು ಅತಿರೇಕದಿಂದ ವರ್ತಿಸಿದ್ರು, ಮ್ಯಾನೇಜ್ಮೆಂಟ್ ಸರಿಯಾಗಿ ಬ್ಯಾಲೆನ್ಸ್ ಮಾಡಿರಲಿಲ್ಲ ಅಂತೇಳಿ ಹೇಳುವಂತ ರಾಜಕಾರಣಿಗಳು ಅಥವಾ ಕ್ಯಾಬಿನೆಟ್ ಮೀಟಿಂಗ್ ಆದ ನಂತರ ಮಾತಾಡುವಂತ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವ್ರ ಕೈಯಲ್ಲಿ ಆರ್ಸಿಬಿ ಧ್ವಜ ಹಿಡ್ಕೊಂಡು ಶೋ ಆಫ್ ಮಾಡುವಾಗ, ವಿರಾಟ್ ಕೊಹ್ಲಿ ಜೊತೆಲಿ ಫೋಟೋ ತೆಗಿತಾ ಇನ್ನೊಬ್ಬ ಯಾರೋ ಕ್ಯಾಮ್ರಾಮ್ಯಾನ್ ಪ್ಯಾನ್ ಮಾಡ್ತಿರುವಾಗ ತಕ್ಕೊಂಡು ಮುತ್ತಿಟ್ಟು ಹಿಂಗೆಲ್ಲ ಮಾಡುವಾಗ, ಇದೆಲ್ಲ ನಿಮ್ದು ಶೋ ಆಫ್ ಅಲ್ವಾ? ನಿಮ್ದು ಡಿ.ಕೆ. ಶಿವಕುಮಾರ್ ಅವರೇ ಕಣ್ಣೀರ್ ಹಾಕೋದು ಮಾತ್ರ ಅಲ್ಲ, ನೀವೇನ್ ಮಾಡಿದ್ದೀರಿ ಅನ್ನೋದನ್ನ ನೀವು ತಿಳ್ಕೊಳ್ಳಿ. ರಾಜಕಾರಣ ಮಾಡಬೇಡಿ, ನನಗೆ ಪ್ರಶ್ನೆ ಮಾಡಬೇಡಿ, ಇದ್ರ ಬಗ್ಗೆ ಕೇಳಬೇಡಿ ಅಂತ ಹೇಳೆಲ್ಲ ಹೇಳ್ತಿರಲ್ಲ. ನೀವೇ ಏನು 18 ವರ್ಷ ಆದ ನಂತರ ಆರ್ಸಿಬಿ ಟ್ರೋಫಿ ಗೆದ್ಕೊಂಡು ತಂದು ಅದನ್ನ ಕನ್ನಡದ ನಾಡಿನ ಜನರಿಗೆ, ಆರ್ಸಿಬಿ ಅಭಿಮಾನಿಗಳಿಗೆ ಕೈಗಿಡ್ತೀರಿ ಅನ್ನೋ ರೀತಿಯಲ್ಲಿ ನೀವು ವರ್ತಿಸಿದ್ರಲ್ಲ, ಇದಕ್ಕೆಲ್ಲ ಕ್ರಮ ಆಗ್ಬೇಕಲ್ಲ. ಕೇವಲ ಪೊಲೀಸರ ತಲೆದಂಡ ಆಗತ್ತೆ, ಅಲ್ಲಿದ್ದಂತ ಸಿಬ್ಬಂದಿಯ ತಲೆದಂಡ ಆಗತ್ತೆ, ನಿಮ್ಮ ತಲೆದಂಡ ಆಗ್ಬೇಕಲ್ಲ. ನೀವು ಹಾಗಾದ್ರೆ ಪ್ರಶ್ನಾತೀತರ? 10 ಲಕ್ಷ ಕೊಟ್ಟು ಸುಮ್ಮನಾದ್ರೆ ಸಾಕ? ಹಾಗಾದ್ರೆ ಮನೆ ಮಗನನ್ನ ಕಳ್ಕೊಂಡಂತ ಆ ತಾಯಿ ಕಣ್ಣೀರು, ಆ ಶಾಪ ನಿಮ್ಗೆ ತಟ್ಟೆ ಬಿಡುತ್ತಾ? ಡಿ.ಕೆ. ಶಿವಕುಮಾರ್ ಅವರ ಉತ್ತರ ಕೊಡಿ. ನೀವು ವಿಧಾನಸೌಧದ ಮೆಟ್ಟಿಲ ಮೇಲೆ ನಿಮ್ದೇ ಏನೋ ಖಾಸಗಿ ಕಾರ್ಯಕ್ರಮ ಅನ್ನೋ ರೀತಿಯಲ್ಲೆಲ್ಲ ಶೋ ಕೊಟ್ರಲ್ಲ, ನೀವು ಉತ್ತರ ಕೊಡಿ ಡಿ.ಕೆ. ಶಿವಕುಮಾರ್ ಅವರೇ. ಮಾನ್ಯ ಈ ರಾಜ್ಯದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಉತ್ತರ ಕೊಡಿ. ನೀವು ಹೊಣೆಗಾರರಲ್ವಾ ಇದಕ್ಕೆ? ಮೊನ್ನೆ ಜನರನ್ನ ಕಾಪಾಡಿದ್ದು ನಮ್ಮ ಪೊಲೀಸರು. ನಿನ್ನೆ 5 ಪೊಲೀಸ್ ಅಧಿಕಾರಿಗಳನ್ನೇ ಅಮಾನತು ಮಾಡಲಾಗಿದೆ. ಆದ್ರೆ ರಾಜಕಾರಣಿಗಳು ಏನು, ಅದೇ ಶೋ ಆಫ್, ಅದೇ ಆರಾಮಾಗಿದ್ದಾರೆ ಅವರು. ರಾಜಕಾರಣಿಗಳು ಏನು, ಅವತ್ತು ಡಿ.ಕೆ. ಶಿವಕುಮಾರ್ ಅವರು ಸ್ಟೇಜ್ ಮೇಲೆ ಇದ್ರಲ್ಲ, ಕಪ್ಪಗೆ ಮುತ್ತಿಟ್ಟು ಏನು ಫುಲ್ ಶೋ ಆಫ್ ನಡೀತಾ ಇತ್ತಲ್ಲ. ಮುಖ್ಯಮಂತ್ರಿಗಳು ಸ್ವತಃ ಸ್ಟೇಜ್ ಮೇಲೆ ಇದ್ರಲ್ಲ, ಅಷ್ಟೊತ್ತಿಗಾಗ್ಲೇ 2 ಹೆಣ ಬಿದ್ದಿದ್ವಲ್ಲ, 3 ಹೆಣ ಬಿದ್ದಿದ್ವು ಅಷ್ಟೊತ್ತಿಗಾಗ್ಲೇ, ಸಂಖ್ಯೆ ಏರ್ತಾನೆ ಹೋಯ್ತಲ್ಲ. ಆದ್ರೂ ಅವರು ಸ್ಟೇಜ್ ಮೇಲೆ ಇದ್ರಲ್ಲ, ಆದ್ರೂ ಆ ನಂತರ ಮತ್ತೆ ಆ ಕಾರ್ಯಕ್ರಮ ಮುಂದುವರಿಯೋದಕ್ಕೆ ಅವಕಾಶ ಮಾಡಿಕೊಟ್ರಲ್ಲ. ಅದಕ್ಕೆ ಯಾರು ಹೊಣೆಗಾರರು? ಯಾರು ಮಾತಾಡಂಗೇ ಇಲ್ವಾ ಈ ರಾಜ್ಯದಲ್ಲಿ? ಈ ರಾಜ್ಯದ ಸರ್ಕಾರದ ವಿರುದ್ಧ ಯಾರು ಮಾತಾಡಂಗೇ ಇಲ್ಲ, ಪ್ರಶ್ನೆನೇ ಕೇಳಂಗಿಲ್ಲ. ಪ್ರಶ್ನಾತೀತರು ಇವ್ರನ್ನ ಯಾರು ಪ್ರಶ್ನೆ ಮಾಡೋಂಗಿಲ್ಲ. ಕೇವಲ ಅಧಿಕಾರಿಗಳ ಮೇಲೆ ಸರ್ಕಾರ ಗದಾ ಪ್ರಹಾರ ಮಾಡಿ ತನ್ನ ಆಕ್ರೋಶವನ್ನ ತೀರಿಸಿಕೊಂಡಿದೆ ಅಥವಾ ಎಸ್ಕೇಪ್ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ. ಪೊಲೀಸರು ತಲೆದಂಡ ಮಾಡ್ತೀರಿ, ಪೊಲೀಸರು ಹೇಳಿರ್ತಾರೆ ಕ್ಲಿಯರ್ ಆಗಿ ಆಗಲ್ಲ ಅಂತ. ನೋಡಿ, ಅಲ್ಲಿ ಆ ವಿಧಾನಸೌಧದಲ್ಲಿ ನಡೆಸಿರ್ತಕ್ಕಂಥ ಒಂದು ಕಾರ್ಯಕ್ರಮ ಆದ್ರೂ ಎಷ್ಟು ಖೇಯಾಟಿಕ್ ಆಗಿದೆ ಅಂತಂದ್ರೆ, ಒಂದು ಡ್ರೋನ್ ದಾಳಿ ನಡೆದ್ರೆ ತಡ್ಕೊಳ್ಳಲ್ಲ. ನೋ ಸೆಕ್ಯೂರಿಟಿ ಎಟ್ ಆಲ್ ಅಲ್ಲಿ. ನೋಡಿ, ಒಂದು ಕಾರ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಒಳಗಡೆ ಕೂತ್ಕೊಂಡು ಕೈಯಲ್ಲಿ ಆರ್ಸಿಬಿ ಧ್ವಜವನ್ನು ಹಿಡ್ಕೊಂಡು, ಮತ್ತೊಂದು ಕಾರ್ನಲ್ಲಿ ಅದನ್ನ ವಿಡಿಯೋ ಮಾಡ್ತಾ ಶೋ ಆಫ್ ಮಾಡ್ತಾ ವಿಧಾನಸೌಧದ ಒಳಗಡೆ ಬಂದು ಟ್ರೋಫಿಯನ್ನು ಹಿಡ್ಕೊಂಡು ಮುತ್ಕೊಡ್ತಾ ಡಿ.ಕೆ. ಶಿವಕುಮಾರ್ ಅವರು ಶೋ ಕೊಟ್ರಲ್ಲ, ಇದು ಜನರನ್ನ ಉದ್ರೇಕ ಮಾಡಿದಲ್ವಾ?
ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ನಿನ್ನೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು, ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮಾಡಿರುವಂತ ಶೋ ಇದೆಯಲ್ಲ ಅದು ಜನರನ್ನ ಉದ್ರೇಕ ಮಾಡಿತ್ತು, ರಾಜೀನಾಮೆ ಕೊಡ್ಲಿ ಅಂತ ಹೇಳ್ತಾ ಇದ್ರು. ಇವ್ರು ತಲೆದಂಡ ಆಗ್ಬೇಕಲ್ಲ. ಕೇವಲ ಅಭಿಮಾನಿಗಳು ಅತಿರೇಕದಿಂದ ವರ್ತಿಸಿದ್ರು, ಮ್ಯಾನೇಜ್ಮೆಂಟ್ ಸರಿಯಾಗಿ ಬ್ಯಾಲೆನ್ಸ್ ಮಾಡಿರಲಿಲ್ಲ ಅಂತೇಳಿ ಹೇಳುವಂತ ರಾಜಕಾರಣಿಗಳು ಅಥವಾ ಕ್ಯಾಬಿನೆಟ್ ಮೀಟಿಂಗ್ ಆದ ನಂತರ ಮಾತಾಡುವಂತ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವ್ರ ಕೈಯಲ್ಲಿ ಆರ್ಸಿಬಿ ಧ್ವಜ ಹಿಡ್ಕೊಂಡು ಶೋ ಆಫ್ ಮಾಡುವಾಗ, ವಿರಾಟ್ ಕೊಹ್ಲಿ ಜೊತೆ ಫೋಟೋ ತೆಗಿತಾ ಇನ್ನೊಬ್ಬ ಯಾರೋ ಕ್ಯಾಮ್ರಾಮ್ಯಾನ್ ಪ್ಯಾನ್ ಮಾಡ್ತಿರುವಾಗ ತಕ್ಕೊಂಡು ಮುತ್ತಿಟ್ಟು ಹಿಂಗೆಲ್ಲ ಮಾಡುವಾಗ ಇದೆಲ್ಲ ನಿಮ್ದು ಶೋ ಆಫ್ ಅಲ್ವಾ? ನಿಮ್ದು ಡಿ.ಕೆ. ಶಿವಕುಮಾರ್ ಅವರೇ ಕಣ್ಣೀರ್ ಹಾಕೋದು ಮಾತ್ರ ಅಲ್ಲ, ನೀವೇನ್ ಮಾಡಿದ್ದೀರಿ ಅನ್ನೋದನ್ನ ನೀವು ತಿಳ್ಕೊಳ್ಳಿ. ರಾಜಕಾರಣ ಮಾಡಬೇಡಿ, ನನಗೆ ಪ್ರಶ್ನೆ ಮಾಡಬೇಡಿ, ಇದ್ರ ಬಗ್ಗೆ ಕೇಳಬೇಡಿ ಅಂತ ಎಲ್ಲ ಹೇಳ್ತಿರಲ್ಲ. ನೀವೇ ಏನು 18 ವರ್ಷ ಆದ ನಂತರ ಆರ್ಸಿಬಿ ಟ್ರೋಫಿ ಗೆದ್ಕೊಂಡು ತಂದು ಅದನ್ನ ಕನ್ನಡದ ನಾಡಿನ ಜನರಿಗೆ, ಆರ್ಸಿಬಿ ಅಭಿಮಾನಿಗಳಿಗೆ ಕೈಗಿಡ್ತೀರಿ ಅನ್ನೋ ರೀತಿಯಲ್ಲಿ ನೀವು ವರ್ತಿಸಿದ್ರಲ್ಲ, ಇದಕ್ಕೆಲ್ಲ ಕ್ರಮ ಆಗ್ಬೇಕಲ್ಲ. ಕೇವಲ ಪೊಲೀಸರ ತಲೆದಂಡ ಆಗತ್ತೆ, ಅಲ್ಲಿದ್ದಂತ ಸಿಬ್ಬಂದಿಯ ತಲೆದಂಡ ಆಗತ್ತೆ, ನಿಮ್ಮ ತಲೆದಂಡ ಆಗ್ಬೇಕಲ್ಲ. ನೀವು ಹಾಗಾದ್ರೆ ಪ್ರಶ್ನಾತೀತರ? 10 ಲಕ್ಷ ಕೊಟ್ಟು ಸುಮ್ಮನಾದ್ರೆ ಸಾಕ? ಹಾಗಾದ್ರೆ ಮನೆ ಮಗನನ್ನ ಕಳ್ಕೊಂಡಂತ ಆ ತಾಯಿ ಕಣ್ಣೀರು, ಆ ಶಾಪ ನಿಮ್ಗೆ ತಟ್ಟೆ ಬಿಡುತ್ತಾ? ಡಿ.ಕೆ. ಶಿವಕುಮಾರ್ ಅವರ ಉತ್ತರ ಕೊಡಿ. ನೀವು ವಿಧಾನಸೌಧದ ಮೆಟ್ಟಿಲ ಮೇಲೆ ನಿಮ್ದೇ ಏನೋ ಖಾಸಗಿ ಕಾರ್ಯಕ್ರಮ ಅನ್ನೋ ರೀತಿಯಲ್ಲೆಲ್ಲ ಶೋ ಕೊಟ್ರಲ್ಲ, ನೀವು ಉತ್ತರ ಕೊಡಿ. ಡಿ.ಕೆ. ಶಿವಕುಮಾರ್ ಅವರೇ, ಮಾನ್ಯ ಈ ರಾಜ್ಯದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಉತ್ತರ ಕೊಡಿ. ನೀವು ಹೊಣೆಗಾರರಲ್ವಾ ಇದಕ್ಕೆ? ಮೊನ್ನೆ ಜನರನ್ನ ಕಾಪಾಡಿದ್ದು ನಮ್ಮ ಪೊಲೀಸರು. ನಿನ್ನೆ 5 ಪೊಲೀಸ್ ಅಧಿಕಾರಿಗಳನ್ನೇ ಅಮಾನತು ಮಾಡಲಾಗಿದೆ. ಆದ್ರೆ ರಾಜಕಾರಣಿಗಳು ಏನು? ಅದೇ ಶೋ ಆಫ್, ಅದೇ ಆರಾಮಾಗಿದ್ದಾರೆ ಅವರು. ರಾಜಕಾರಣಿಗಳು ಏನು? ಅವತ್ತು ಡಿ.ಕೆ. ಶಿವಕುಮಾರ್ ಅವರು ಸ್ಟೇಜ್ ಮೇಲೆ ಇದ್ರಲ್ಲ, ಕಪ್ಪಿಗೆ ಮುತ್ತಿಟ್ಟು ಏನು ಫುಲ್ ಶೋ ಆಫ್ ನಡೀತಾ ಇತ್ತಲ್ಲ. ಮುಖ್ಯಮಂತ್ರಿಗಳು ಸ್ವತಃ ಸ್ಟೇಜ್ ಮೇಲೆ ಇದ್ರಲ್ಲ. ಅಷ್ಟೊತ್ತಿಗಾಗ್ಲೇ 2 ಹೆಣ ಬಿದ್ದಿದ್ವಲ್ಲ, 3 ಹೆಣ ಬಿದ್ದಿದ್ವು ಅಷ್ಟೊತ್ತಿಗಾಗ್ಲೇ. ಸಂಖ್ಯೆ ಏರ್ತಾನೆ ಹೋಯ್ತಲ್ಲ. ಆದ್ರೂ ಅವರು ಸ್ಟೇಜ್ ಮೇಲೆ ಇದ್ರಲ್ಲ. ಆದ್ರೂ ಆ ನಂತರ ಮತ್ತೆ ಆ ಕಾರ್ಯಕ್ರಮ ಮುಂದುವರಿಯೋದಕ್ಕೆ ಅವಕಾಶ ಮಾಡಿಕೊಟ್ರಲ್ಲ. ಅದಕ್ಕೆ ಯಾರು ಹೊಣೆಗಾರರು? ಯಾರು ಮಾತಾಡಂಗೇ ಇಲ್ವಾ ಈ ರಾಜ್ಯದಲ್ಲಿ? ಈ ರಾಜ್ಯದ ಸರ್ಕಾರದ ವಿರುದ್ಧ ಯಾರು ಮಾತಾಡಂಗೇ ಇಲ್ಲ, ಪ್ರಶ್ನೆನೇ ಕೇಳಂಗಿಲ್ಲ. ಪ್ರಶ್ನಾತೀತರು ಇವ್ರನ್ನ ಯಾರು ಪ್ರಶ್ನೆ ಮಾಡೋಂಗಿಲ್ಲ. ಕೇವಲ ಅಧಿಕಾರಿಗಳ ಮೇಲೆ ಸರ್ಕಾರ ಗದಾ ಪ್ರಹಾರ ಮಾಡಿ ತನ್ನ ಆಕ್ರೋಶವನ್ನ ತೀರಿಸಿಕೊಂಡಿದೆ ಅಥವಾ ಎಸ್ಕೇಪ್ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ. ಪೊಲೀಸರು ತಲೆದಂಡ ಮಾಡ್ತೀರಿ, ಪೊಲೀಸರು ಹೇಳಿರ್ತಾರೆ ಕ್ಲಿಯರ್ ಆಗಿ, ಆಗಲ್ಲ ಅಂತ. ನೋಡಿ, ಅಲ್ಲಿ ಆ ವಿಧಾನಸೌಧದಲ್ಲಿ ನಡೆಸಿರ್ತಕ್ಕಂಥ ಒಂದು ಕಾರ್ಯಕ್ರಮ ಆದ್ರೂ ಎಷ್ಟು ಖೇಯಾಟಿಕ್ ಆಗಿದೆ ಅಂತಂದ್ರೆ, ಒಂದು ಡ್ರೋನ್ ದಾಳಿ ನಡೆದ್ರೆ ತಡ್ಕೊಳ್ಳಲ್ಲ. ನೋ ಸೆಕ್ಯೂರಿಟಿ ಎಟ್ ಆಲ್ ಅಲ್ಲಿ. ನೋಡಿ, ಒಂದು ಕಾರ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಒಳಗಡೆ ಕೂತ್ಕೊಂಡು ಕೈಯಲ್ಲಿ ಆರ್ಸಿಬಿ ಧ್ವಜ